खानापूर तालुक्यातील नंदगड येथील विरक्त मठामध्ये आयोजित हिंदू महाज्योती पदयात्रा आणि धर्मजागृती कार्यक्रमाच्या समारोप प्रसंगी बोलताना आमदार बसनगौडा पाटील यत्नाळ यांनी मत व्यक्त केले. ते म्हणाले की हिंदू स्वामी आणि मठाधीशांनी केवळ कावे वस्त्र परिधान करून मठात बसण्यापेक्षा समाजात धर्मजागृतीसाठी सक्रिय भूमिका घेतली पाहिजे, तेव्हाच हिंदू धर्म टिकून राहू शकतो. ಈ ರೀತಿ ನಮ್ಮ ಧರ್ಮ ರಕ್ಷಣೆಗಾಗಿ ಇವತ್ತೇನು ನಮ್ಮ ಚನ್ನವೀರದೇವರು ಟೀಕೆ ಟಿಪ್ಪಣಿ ಬಂದೇ ಬರ್ತಾವೆ. ಅದಕ್ಕೂ ಅಂಜಬಾರ್ದು. ಬಸವಣ್ಣವ್ರಿಗೇನು ಬಿಟ್ಟಾರೇನ್ರಿ? ಯಾರಿಗೆ ಬಿಟ್ಟಾರ? ದೇಶನಾಗ ಯಾವ ಬಸವಣ್ಣವ್ರಿಗೂ ಎಷ್ಟು ತೊಂದರೆ ಕೊಟ್ಟರು, ಅವ್ರಿಗೆ ಎಷ್ಟು ಚಿತ್ರ ಹಿಂಸೆ ಮಾಡಿದ್ರು. ಅದು ಯಾವುದು ಬಸವ ಕಲ್ಯಾಣದಿಂದ ಕೂಡಲ ಸಂಗಮದಾಗ ಬಂದು ಅವ್ರು ಐಕ್ಯರಾದರು. ಅದಕ್ಕೆ ನೀವೇನೂ ಅಂಜಬೇಡ್ರಿ ಗುರುಗಳ. ನಿಮ್ಮ ವಯಸ್ಸು ನೋಡಿದ್ರೆ ನನಗೆ ಅನ್ನಿಸ್ತದೆ, ಈ ವಯಸ್ಸಿನಲ್ಲಿ ನೀವು ಮಾತಾಡಿದ್ದು ನೋಡಿದ್ರೆ ನೀವು ಮೂಲ ಚನ್ನವೀರ ದೇವ್ರೇ ಮತ್ತೊಮ್ಮೆ ನೀವು ಹುಟ್ಟಿ ಬಂದಾರ ಅಂತ ಒಂದು ಮನಸ್ಸಿನಾಗ ಅನ್ನಿಸ್ತದೆ. ನಾವೇನೋ ಯಾರಿಗೂ ಪ್ರಶಂಸೆ ಮಾಡಕ್ಕೆ ಹೋಗೋದಿಲ್ಲ, ಆದರೆ ಅವ್ರ ಮಾತಿನ ಅರ್ಥ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇಷ್ಟು ಅನುಭವದ ಮಾತುಗಳನ್ನು ಹೇಳುವಂಥದ್ದು ನಿಜಕ್ಕೂ ಧರ್ಮ ಕೆಲಸ ಮಾಡಬೇಕು. ಮಠಾಧೀಶರ ಕೆಲಸ ಏನಪ್ಪ ಅಂದ್ರೆ ಧರ್ಮ ರಕ್ಷಣೆ ಮಾಡಬೇಕು, ಧರ್ಮ ಜಾಗೃತಿ ಮಾಡಬೇಕು. ಆ ಕೆಲಸ ಇವತ್ತು ನಮ್ಮ ಚನ್ನವೀರ ದೇವರು ಮಾಡ್ತಾ ಇದ್ದಾರೆ. ಮುಂದಿನ ದಿವಸಗಳಲ್ಲಿ ಅವ್ರು ಏನೇ ಇಂಥ ಕಾರ್ಯಕ್ರಮ, ಯಾಕಂದ್ರೆ ಒಂದೊಂದು ಮಠಗಳನ್ನು ಮಾಡಿದ್ದೇ ಯಾಕಂದ್ರೆ ನಮ್ಮ ಸಂಸ್ಕೃತಿಯಲ್ಲಿ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ, ಧರ್ಮದ ಶಿಕ್ಷಣ ಕೊಡಲಿಕ್ಕೆ, ಧರ್ಮದ ವಿಚಾರಗಳನ್ನು ಜನರಿಗೆ ಹೋಗಿ ಮುಟ್ಟಿಸ್ಲಿಕ್ಕೆ ಅಂದಾಗನೇ ಇವತ್ತು ನಮ್ಮ ದೇಶದಲ್ಲಿ ಎಷ್ಟು ಮಂದಿ ನಮ್ಮ ದೇಶದ ಮೇಲೆ ಮಹಮ್ಮದ್ ಗೌರಿಯಿಂದ ಹಿಡಿದು ಸಾವಿರಾರು ವರ್ಷ ಗುಲಾಮಗಿರಿಗಿದ್ದರೂ ಸಹಿತ ಭಾರತದಲ್ಲಿ ಸನಾತನ ಧರ್ಮ ಉಳಿದದಂದರೆ ಇಂಥ ಎಲ್ಲ ಮಠ ಮಾನ್ಯಗಳಿಂದ, ನಮ್ಮ ರಾಜ ಮಹಾರಾಜರಿಂದ ಅನ್ನುವಂಥದ್ದನ್ನು ನಾವು ನಾನು ಮಾಡಬಾರ್ದು. ಅದಕ್ಕೇ ಇವತ್ತು ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ನಾವೆಲ್ಲ ಯಾರೋ ಒಂದು 4 ಮಂದಿ ಮಾಡ್ತಾರೆ, ಎಲ್ಲರಿಗೂ ವಿರೋಧಿಗಳಂತೂ ಇದ್ದೇ ಇರ್ತಾರೆ. ಅದ್ರ ಬಗ್ಗೆ ಭಾಳ ತಲೆ ಕೆಡಿಸೋಬೇಡ್ರಿ. ಒಳ್ಳೆಯ ಜನ ಭಾಳ ಇರ್ತವೆ, ಅವರೆಲ್ಲ ಸರ್ಕಾರ ನಿಮ್ಗೆ ಕೊಟ್ಟೆ ಕೊಡ್ತಾರೆ. ನೀವು ಮಾಡುವಂಥ ಕೆಲಸದಲ್ಲಿ ನಾವು ಅದೀವಿ, ನಮ್ಮ MLA ಅವರು ಅದಾರೆ. ಭಗವಂತನ ಆಶೀರ್ವಾದ ಮುಂದಿನ ದಿವಸಗಳಲ್ಲಿ ಈ ರಾಜ್ಯದಲ್ಲಿ ಒಂದು ಸನಾತನ ಧರ್ಮ ರಕ್ಷಣೆ ಜೊತೆಗೆ ಅಭಿವೃದ್ಧಿ ಮಾಡೋರು ಬರಬೇಕಾಗಿದೆ. ಈ ಮನೆ ತುಂಬಿಕೊಂಡವ್ರು ಬರಬೇಕಾಗಿಲ್ಲ. ಈಗ ನೋಡ್ರಿ, ಅರ್ಧಂಬರ್ಧ ಕೆಲಸ ಮಾಡಿ ಬಿಟ್ಟಿದ್ದಾರೆ. ಇಲ್ಲಿ ಎಲ್ಲ ಕಡೆ ನನಗೆ ಸರ್ಕಾರಿ ಕೆಲಸಗಳು ಏನಾಗಿರ್ತವೆ, ಪ್ರೈವೇಟು ಲೂಟಿ ಮಾಡಿಬಿಟ್ರೆ ಇದು ಪೂರ್ತಿನೇ ಆಗಿಲ್ಲ. ನಮ್ಮದೇನು ಕೆರೆಯ ಒಂದು ಕಾರ್ಯಕ್ರಮ ಕೆಲಸ. ಅದಕ್ಕೆ ಮುಂದಿನ ದಿವಸಗಳಲ್ಲಿ ಧರ್ಮ ಜಾಗೃತಿ ಕೆಲಸ ಮಾಡಲಿ. ನಾನು ಎಲ್ಲರಿಗೂ ವಿನಂತಿ ಮಾಡ್ಕೊತೀನಿ, ಅವ್ರ ವಯಸ್ಸಿನ ತಕ್ಕಂತೆ ಅವ್ರ ಬಳಿ ಏನೊಂದು ಧರ್ಮ ರಕ್ಷಣೆ ಮಾಡಬೇಕು ಅನ್ನೋಂಥ, ಸಂಸ್ಕೃತಿಯನ್ನು ಉಳಿಸ್ಬೇಕು ಅನ್ನೋಂಥ ಏನೊಂದು ಅವ್ರ ಬಯಕೆ ಇದೆ. ನಾವೆಲ್ಲರೂ ತನು ಮನ ಧನದಿಂದ ಕೊಟ್ಟು ಅವರನ್ನು ಈ ಭಾಗದಲ್ಲಿ, ನಾವು ಒಬ್ಬರು ಬಿಜಾಪುರ ಸಿದ್ದೇಶ್ವರ ಸ್ವಾಮಿ ಬಳಸ್ತಿದ್ರು. ಅವ್ರು ಯಾರ ಕಡೆಯಿಂದಲೇ ಏನೂ ಒಂದು ರೂಪಾಯಿ ತಗೋತಿಲ್ಲ, ಅವ್ರು ಕಿಶನಿ ಇರಲಿಲ್ಲ. ಅವ್ರು ಹಂಗೆ ಹೇಳಿದ್ರೆ ಮತ್ತೆ ಅದನ್ನು ತಾವೇ ಕೂತು ಹೊಲ್ಕೊಡ್ತಿದ್ರು. 25 ರೂಪಾಯಿ ಚಪ್ಪಲ್ಲು, ಒಂದು ಯಾರ ಕಡೆಯಿಂದ ₹1 ಇದು ತೊಗೋತಿದ್ದಿಲ್ಲ. ಕಾರ್ ತೊಗೋತಿಲ್ಲ, ಕಾರ್ ತೊಗೊಳ್ಳಿಲ್ಲ. ನಾವು ಹೋಗಿ ಒಮ್ಮೆ ಹೇಳಿದ್ವಿ ಅವರಿಗೆ, ಇಲ್ಲ ನೀವು ಪ್ರವಾಸ ಭಾಳ ಮಾಡೋದಾಗ್ತದೆ, ಒಂದು ಒಳ್ಳೆಯ ಕಾರು ಮಾಡಿಕೊಡ್ತೀವಿ ಅಂದ್ರೆ ಅವ್ರು ಹೇಳಿದ್ರು, ಬಸವನಗೌಡ್ರೆ ನನಗೆ ಯಾರು ಅವಶ್ಯ ಇದೆ ಅವ್ರು ಕರ್ಕೊಂಡು ಹೋಗ್ತಾರೆ, ಇಲ್ಲಾಂದ್ರೆ ನಾನು ಆಶ್ರಮದಾಗಿದ್ದು ನಾನು ಕೆಲಸ ಮಾಡ್ತೀನಿ ಅಂದ್ರೆ. ಒಮ್ಮೊಮ್ಮೆ ಹೆಂಗಿತ್ತು ಅಂದ್ರೆ ಅವ್ರ ಗುರುಗಳು ಸಿದ್ದೇಶ್ವರ ಸ್ವಾಮಿಗಳು 6ಕ್ಕೆ 6 ಕಾರ್ಯಕ್ರಮಕ್ಕೆ ಹೇಳಿ ಅವ್ರ ಕಾರ್ ಬರಲಿಲ್ಲ, ತಡ ಆಯ್ತಂದ್ರೆ ಅವರು ನಡ್ಕೋತ ಹೊಂಟ್ಬಿಟ್ಟವ್ರು ಅವ್ರ ಕಾರ್ಯಕ್ರಮ ಕಡೆ. ಹೀಗಾಗಿ ಸಿದ್ದೇಶ್ವರ ಅಪ್ಪರಿಗೆ ಕಾರ್ಯಕ್ರಮಕ್ಕೆ ಹೇಳಿವಂದ್ರೆ 6ಕ್ಕೆ ಹೇಳಿವಂದ್ರೆ 5ಕ್ಕೇ ಕಾರು ಒಯ್ದು ತರಿಸ್ತಿದ್ರು ಜನ. ಕೊನೆಯವರೆಗೂ ಏನೂ ಅಪೇಕ್ಷೆ ಮಾಡಲಿಲ್ಲ. ಅವ್ರು ಹೇಳಿದ್ರು, ಕೊನೆಗೆ ನಂದು ಎಲ್ಲಿ ಸಮಾಧಿ ಮಾಡಬಾರ್ದು, ನನ್ನ ಹೆಸರಲ್ಲಿ ಗುಡಿ ಕಟ್ಟಬಾರ್ದು, ನಂದು ಏನೂ ಈ ಭೂಮಿ ಮ್ಯಾಗ ಅಸ್ತಿತ್ವ ಇರಬಾರ್ದು. ಅವ್ರ ಕೊನೆಗೆ ವಿಲ್ ಬರೆದಿದ್ದು, ಒಬ್ಬರು ಹೈಕೋರ್ಟ್ ರಿಟೈರ್ಡ್ ಜಡ್ಜ್ ಕಡೆಯಿಂದ ವಿಲ್ ಬರೆದು ಯಾರಿಗೂ ಗೊತ್ತಾಗಲಿಲ್ಲ. ಅವತ್ತೇನು ಅವ್ರ ಉಸಿರು ಹೋಯ್ತಲ್ಲ, ಅವಾಗ ನಾವು ತಲುಪಿ ನೋಡಿದ್ದೀವಿ. ಅದ್ರ ಸ್ಪಷ್ಟ ಬರೆದಿದ್ರು, ನಂದು ಎಲ್ಲಿ ಸಮಾಧಿ ಆಗ್ತಕ್ಕದ್ದಲ್ಲ, ನಂದು ಯಾವುದೇ ರೀತಿಯಿಂದ ಆಶ್ರಮದಲ್ಲಿ ಪೂಜೆ ಆಗ್ತಕ್ಕದ್ದಲ್ಲ, ನನ್ನ ಚಿತೆಗೆ ಇದೇನು ಭಸ್ಮ ಬರ್ತದ, ಎಲ್ಲ ಪವಿತ್ರ ನದಿಗಳಲ್ಲಿ ಅದನ್ನು ಒಯ್ದು ಹಾಕಿ
ಸಿದ್ದೇಶ್ವರ ಸ್ವಾಮಿಗಳ ಅಸ್ತಿತ್ವ ಜನರ ಮನಸ್ಸಿನಲ್ಲಿ ಇರಲಿ ಹೊರತು ಒಂದು ಗುಡಿ ಅಥವಾ ಸಮಾಧಿಯಲ್ಲಿ ಇರಬಾರ್ದು ಅಂತ ಒಂದು ಚಿಂತನೆ ಒಳಗೆ ಸ್ವತಃ ನಾವೇ ಕೊನೆಯ ಅವರ ಆಸೆಯನ್ನು ಪೂರ್ತಿ ಅವರಿಗೆ ಸಂಸ್ಕಾರ ಮಾಡೋದೆಲ್ಲ ನಾವು ಮುಂದಿಟ್ಟು ಮಾಡಿದ್ವಿ. ಅಂಥ ಸ್ವಾಮೀಜಿಗಳು ದೇಶದಲ್ಲಿ ಅನೇಕರಿದ್ದಾರೆ. ಅಂಥವ್ರ ಒಂದು ಆದರ್ಶದ ಕೆಳಗೆ ಈ ಗುರುಗಳು ಬೆಳೀಲಿ. ಮುಂದಿನ ದಿವಸದಲ್ಲಿ ಇವರು ಕರ್ನಾಟಕದಲ್ಲಿ ಒಂದು ಧರ್ಮ ಕ್ರಾಂತಿಯನ್ನು ಮಾಡಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. कार्यक्रमाच्या अध्यक्षस्थानी बोलताना खानापूरचे आमदार विठ्ठल हलगेकर यांनी अशी युवा पिढी मोबाईल आणि गांजासारख्या व्यसनांच्या आहारी जात असल्याची खंत व्यक्त केली. या कार्यक्रमाला मोरगा मठाचे मल्लिकार्जुन स्वामी, गोसाई महासंस्थान मठाचे जगद्गुरू वेदांतार्य महास्वामी, पारिश्वा हिरे मुन्नवळीचे शिवाचार्य स्वामी, अभिनव बसवराज देवरू, माजी आमदार अरविंद पाटील, भाजप नेते प्रमोद कोचेरी, धनश्री देसाई, पंडित ओगले, ज्योतिबा भरमप्पनवर आदी मान्यवर उपस्थित होते. ब्युरो रिपोर्ट KMM मराठी, बेळगाव. आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।